ನಿನ್ನೆಯಷ್ಟೇ ಬೆಂಗಳೂರು ಹಾಗೆ ಕೋಲಾರದಲ್ಲಿ ಕಾರ್ಯಾಚರಣೆ ಮಾಡಿದಂತಹ ಎನ್ಐಎ ಟೀಮ್ ಮೂವರನ್ನ ಅರೆಸ್ಟ್ ಮಾಡಿತ್ತು. ಒಬ್ಬ ಎಎಸ್ಐ ಮತ್ತೊಬ್ಬ ಮನೋವೈದ್ಯ ಹಾಗೆ ಓರ್ವ ಮಹಿಳೆಯನ್ನ ಅರೆಸ್ಟ್ ಮಾಡಿತ್ತು. ಈಗ ಕೋಲಾರ ಮೂಲದ ಮತ್ತೊಬ್ಬ ವ್ಯಕ್ತಿಗೂ ಭಯೋತ್ಪಾದಕರ ನಂಟಿರೋದು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಎನ್ಐಎ ತಂಡದ ದಾಳಿಯ ವೇಳೆ ಭಯಾನಕ ಸತ್ಯಗಳು ಬಯಲಾಗಿದ್ದಾವೆ. ಉಗ್ರರಿಗೆ ಮೊಬೈಲ್ ಸಿಮ್ಗಳನ್ನ ನೀಡ್ತಾ ಇದ್ದಿದ್ದು ಕೋಲಾರದ ವ್ಯಕ್ತಿ. ಕೋಲಾರ ತಾಲೂಕಿನ ಭಟ್ರಹಳ್ಳಿಯಲ್ಲಿ ಪರಿಶೀಲನೆ ಮಾಡಿದೆ ಎನ್ಐಎ ತಂಡ. ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದಾಗ ಸತೀಶ್ ಗೌಡ ನಾಪತ್ತೆಯಾಗಿದ್ದಾನೆ. ಸತೀಶ್ ಗೌಡನ ಪತ್ನಿ ಪ್ರಮೀಳಾಳನ್ನ ವಿಚಾರಣೆಗೆ ಒಳಪಡಿಸಿದ್ದೆ ಎನ್ಐಎ ಟೀಮ್. ಸದ್ಯ ಆರೋಪಿ ಸತೀಶ್ ಗೌಡ ಬಂಧನಕ್ಕೆ ಎನ್ಐಎ ಅಧಿಕಾರಿಗಳು ಬಲೆ ಬೀಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರು ಮತ್ತು ಕೋಲಾರದ 5 ಕಡೆ ದಾಳಿಯನ್ನ ಮಾಡಲಾಗಿತ್ತು. ಆತನ ಫೋಟೋ ಗಮನಿಸ್ತಾ ಇದ್ರಿ. ಸತೀಶ್ ಗೌಡ ಶಂಕಿತ ಉಗ್ರ. ಮೊಬೈಲ್ ಸಿಮ್ಗಳನ್ನ ಕೊಡ್ತಾ ಇದ್ದಂತಹ ಸಪ್ಲೈ ಮಾಡ್ತಾ ಇದ್ದಂತಹ ವ್ಯಕ್ತಿ ಈತಾನೆ. ಒಟ್ಟು ನಿನ್ನೆ ಮೂವರನ್ನ ಅರೆಸ್ಟ್ ಮಾಡಲಾಗಿತ್ತು. ಜೈಲಿನ ಮನೋವೈದ್ಯರಾಗಿದ್ದಂತಹ ಡಾಕ್ಟರ್ ನಾಗರಾಜ್, ನಗರ ಸಶಸ್ತ್ರ ಮೀಸಲು ಪಡೆಯ ಎಎಸ್ಐ ಚಾಂದ್ ಪಾಷಾ, ಜೊತೆಗೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಜುನೈದ್ ಅಹಮದ್ನ ತಾಯಿ ಅನೀಸ್ ಫಾತಿಮಾ, ಈ 3 ಜನರನ್ನ ಬಂಧನ ಮಾಡಲಾಗಿತ್ತು. ದಾಳಿ ವೇಳೆ ಆರೋಪಿಗಳ ಮನೆಯಲ್ಲಿದ್ದ ಡಿಜಿಟಲ್ ದಾಖಲೆ, ನಗದು, ಚಿನ್ನಾಭರಣ ಎಲ್ಲವನ್ನ ಕೂಡ ವಶಕ್ಕೆ ಪಡೆಯುವಂತಹ, ಸೀಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಆ ಉಗ್ರ ಟಿ ನಜೀರ್ನ ಫೋಟೋನ ಗಮನಿಸ್ತಾ ಇದ್ದೀರಿ. ಆತನಿಗೆ ಇವರೆಲ್ಲ ಸೇರ್ಕೊಂಡು ಸಹಾಯ ಮಾಡ್ತಾ ಇದ್ದಿತ್ತು. ಆತನಿಗೆ ಮೊಬೈಲ್ ಅನ್ನ, ಆತನಿಗೆ ಹಣವನ್ನ ಒದಗಿಸ್ತಾ ಇದ್ದಂತಹ ಆರೋಪ ಇವರೆಲ್ಲರ ವಿರುದ್ಧ ಇರೋದು. ಚಾಂದ್ ಪಾಷಾ ಎಎಸ್ಐ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸತೀಶ್ ಗೌಡ ಶಂಕಿತ ಸಿಮ್ ಕಾರ್ಡ್ ಸಪ್ಲೈ ಮಾಡ್ತಾ ಇದ್ದೋನು, ಆತ ನಾಪತ್ತೆಯಾಗಿದ್ದಾನೆ. ಆತನಿಗಾಗಿ ಹುಡುಕಾಟ ನಡೀತಾ ಇದೆ. ಮತ್ತೋರ್ವ ಮನೋವೈದ್ಯ, ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ್, ಆತನನ್ನ ಅರೆಸ್ಟ್ ಮಾಡಲಾಗಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಜುನೈದ್ ಅಹಮದ್ನ ತಾಯಿ ಅನೀಸ್ ಫಾತಿಮಾ, ಆಕೆಯನ್ನ ಕೂಡ ಬಂಧನ ಮಾಡಲಾಗಿದೆ. ಮನೋವೈದ್ಯ ನಾಗರಾಜ್ ಜೊತೆಗೆ ಸಿಇಆರ್ ಉತ್ತರ ವಿಭಾಗದಲ್ಲಿರುವಂತಹ ಚಾಂದ್ ಪಾಷಾ, ಆತ ಸಿಇಆರ್ ಕ್ವಾರ್ಟರ್ಸ್ ನಲ್ಲಿ ವಾಸ ಇದ್ದ. ಕೋಲಾರದಲ್ಲಿ ಆತ ವಾಸ ಇದ್ದಿದ್ದು. ಇನ್ನು ಜುನೈದ್ ಅಹಮದ್ನ ತಾಯಿ ಅನೀಸ್ ಫಾತಿಮಾ, ಆಕೆ ಆರ್ಟಿ ನಗರದಲ್ಲಿ ವಾಸ ಇದ್ಲು. ಒಟ್ಟು 5 ಕಡೆ ನಿನ್ನೆ ದಾಳಿ ಮಾಡಿರ್ತಾರೆ. ದಾಳಿಯ ಸಂದರ್ಭದಲ್ಲಿ ಇವರೆಲ್ಲರ ವಿರುದ್ಧ ಪ್ರಮುಖ ಸಾಕ್ಷಿಗಳು ಲಭ್ಯವಾದಂತಹ ಕಾರಣಕ್ಕಾಗಿನೇ ಟಿ ನಜೀರ್ಗೆ ಇವರೆಲ್ಲರೂ ಕೂಡ ಮೊಬೈಲ್ ನೀಡಿ, ಹಣವನ್ನ ನೀಡಿ ಸಹಾಯ ಮಾಡ್ತಾ ಇದ್ದಿದ್ದಕ್ಕೆ ಸಾಕ್ಷಿಗಳು ಲಭ್ಯ ಆದಂತಹ ಕಾರಣಕ್ಕಾಗಿನೇ ಎನ್ಐಎ ತಂಡ ಈ ಮೂವರನ್ನ ಅರೆಸ್ಟ್ ಮಾಡಿದೆ. ಜೊತೆಗೆ ಸತೀಶ್ ಗೌಡನ ಮನೆಯಲ್ಲೂ ಕೂಡ ತಪಾಸಣೆ ಮಾಡಲಾಗಿದೆ. ಆತನಿಗಾಗಿ ಹುಡುಕಾಟ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.